ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಅಂದರೆ ಮಂಗಳವಾರ ಫೆಬ್ರವರಿ 24 ಶ್ರೀ ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಮಹೋತ್ಸವ ಇದೆ. ವರ್ಧಂತಿ ಅಂದರೆ ಏನು? ವರ್ಧಂತಿ ಅಂದರೆ ರಾಯರ ಹುಟ್ಟುಹಬ್ಬವನ್ನು ವರ್ಧಂತಿ ಅಂತ ಹೇಳಲಾಗತ್ತೆ. ಆ ದಿನ ನಾವು ಏನು ಮಾಡಬೇಕು? ರಾಯರನ್ನು ಒಲಿಸಿಕೊಳ್ಳಲು, ನಿಮ್ಮ ಸಂಕಷ್ಟಗಳನ್ನು ಕಳೆದುಕೊಳ್ಳಲು ಏನು ಮಾಡಬೇಕು? ರಾಯರಿಗೆ ನಾವು ಏನು ಸೇವೆ ಮಾಡಬೇಕು? ನಾನಾ ತರಹದ ಸೇವೆ ಇದೆ. ಇವತ್ತೇ ಮಾಡಬೇಕು ಅಂತಿಲ್ಲ, ಆದರೆ ಇವತ್ತು ಗುರುವಾರನೂ ಮಾಡ್ಬೋದು. ಆದರೆ ಇವತ್ತು ತುಂಬ ವಿಶೇಷವಾದಂಥ ದಿನ, ರಾಯರ ವರ್ಧಂತಿ ಬಂದಿದೆ. ಆದ್ದರಿಂದ ರಾಯರಿಗೆ ನೀವು ಯಾವುದೇ ಥರ ಚಿಕ್ಕ ಸಹಾಯ ಆದರೂ ಪರವಾಗಿಲ್ಲ, ಆ ಸೇವೆಯನ್ನು ಮಾಡಿ ನೀವು ರಾಯರಿಗೆ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಹೇಳ್ತೀನಿ. ಈಗ ಸಣ್ಣದಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ಯಾವ ಥರ ನಾವು ರಾಯರಿಗೆ ಸಂಕಲ್ಪ ಮಾಡಬೇಕು ಅಂದರೆ, ವರ್ಧಂತಿ ದಿನ ಅವತ್ತು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನೆಲ್ಲ ಶುದ್ಧಿ ಮಾಡಿ, ನೀವು ಸ್ನಾನ ಮಾಡಿ, ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಸ್ನಾನ ಮಾಡಿ, ನಿಮ್ಮಲ್ಲಿರೋಂಥ ನೆಗೆಟಿವ್ ಎನರ್ಜಿನೂ ಹೋಗುತ್ತೆ. ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪ ಟಬ್ಗೆ ಅರಿಶಿಣ ಮತ್ತು ಉಪ್ಪು ಹಾಕಿ ಮನೆ ಕ್ಲೀನ್ ಮಾಡಿ, ದೇವರ ಮನೆ ಕ್ಲೀನ್ ಮಾಡಿಕೊಂಡು, ರಾಯರ ಫೋಟೋ ಇದ್ದರೆ ರಾಯರ ಫೋಟೋಗೆ ಹೂವು ಹಾಕಿ, ಅವರಿಗೆ ತುಂಬ ಪ್ರಿಯವಾದಂತಹ ತುಳಸಿ ದಳನ ತಗೊಂಬಂದು ತುಳಸಿ ದಳನ ಹಾಕಿ, ಆನಂತರ ಅವ್ರಿಗೆ ಏನೇನು ಇಷ್ಟ, ನಾವು ಹುಟ್ಟುಹಬ್ಬನ ಯಾವ ಥರ ಆಚರಣೆ ಮಾಡ್ಕೊತೀವಿ ಅದೇ ಥರ ರಾಯರಿಗೆ ನಾವು ಹುಟ್ಟುಹಬ್ಬದಂದು ವರ್ಧಂತಿಯಂದು ಆಚರಣೆ ಮಾಡಬೇಕಾಗತ್ತೆ. ಆಮೇಲೆ ಅವ್ರಿಗೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ. ನಿಮಗೆ ಸಣ್ಣ ವಿಗ್ರಹ ಇದ್ದರೆ, ರಾಯರ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸು, ಈ ಥರ ಪಂಚಾಮೃತ ಮಾಡಿನೂ ಅಭಿಷೇಕ ಮಾಡ್ಬೋದು. ಆ ಥರ ಅಭಿಷೇಕ ಮಾಡಿಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು, ಅದು ನಿಮಗೆ ಯಾವ ಸಂಕಲ್ಪ ಇದೆ, ಯಾವ ಕೋರಿಕೆ ಇದೆ ಕೇಳ್ಕೊಳ್ಳಿ ರಾಯರ ಹತ್ರ. ನೀವೇನೋ ಕೋರಿಕೆ ಅಲ್ವಾ, ರಾಯರೇ ನನ್ನ ಕಾಪಾಡಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ. ಅವರು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ಯಾವುದೇ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾರೆ. ಅವತ್ತಿನ ದಿನ ಮನೆಯಲ್ಲೇ ಪೂಜೆ ಮಾಡಿ, ಅವ್ರಿಗೆ ಇಷ್ಟವಾದಂಥ ಬೆಲ್ಲದನ್ನು ನೈವೇದ್ಯ ಮಾಡಿ, ಹಣ್ಣುಗಳು ನೈವೇದ್ಯ ಮಾಡಿ, ಕಲ್ಸಕ್ಕರೆ ನೈವೇದ್ಯ ಮಾಡಿ, ಆಮೇಲೆ ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು, ಪಂಚಾಮೃತ ನೈವೇದ್ಯ ಮಾಡ್ಬೋದು, ಅವಲಕ್ಕಿ ನೈವೇದ್ಯ ಮಾಡ್ಬೇಕು. ಅವಲಕ್ಕಿ ಉಂಡೆ ಅಂದರೆ ತುಂಬ ಇಷ್ಟ ರಾಯರಿಗೆ. ಅವಲಕ್ಕಿಯಲ್ಲಿ ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡಿ, ಆಮೇಲೆ ಮಂಗಳಾರತಿ ಮಾಡಿಬಿಟ್ಟು 2 ತುಪ್ಪದ ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ನೀವು ರಾಯರ ಮಠಕ್ಕೆ ಹೋಗ್ಬೇಕಾಗುತ್ತೆ. ರಾಯರ ಮಠದಲ್ಲಿ ನಾನು ಹೇಳಿರುವಂಥ ಈ ಒಂದು ಸಣ್ಣ ಅನುಷ್ಠಾನವನ್ನು ಮಾಡಿ. ರಾಯರ ಮಠದಲ್ಲಿ 2 ತುಪ್ಪದ ದೀಪ, 2 ಬೆಲ್ಲ ಹೆಚ್ಚು ತೊಗೊಳ್ಳಿ, 1 ಪ್ಲೇಟ್ ತೊಗೊಳ್ಳಿ, ಅದರಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ 2 ಬೆಲ್ಲ ಇಡಿ, ಬೆಲ್ಲದ ಮೇಲೆ 2 ತುಪ್ಪದ ದೀಪ ಇಟ್ಟು ದೇವರಿಗೆ ಬೆಳಗಿ, ನಿಮ್ಗೆ ಏನಿದೆ ಇಷ್ಟ ಕೋರಿಕೆಯನ್ನು ರಾಯರ ಮುಂದೆ ಇಟ್ಟು, ಈ ಕಾಪಾಡಪ್ಪ ರಾಯರೇ ಅಂತ ಕೇಳಿಕೊಂಡು ರಾಯರ ಮುಂದೆ ಬೆಳಗಿ. ಆಮೇಲೆ ನಿಮಗೆ ಸಾಧ್ಯವಾದರೆ ಮಂಡಿ ನಮಸ್ಕಾರ ಹಾಕ್ಬೋದು, ಹೆಜ್ಜೆ ನಮಸ್ಕಾರ ಹಾಕ್ಬೋದು, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಎಲ್ಲ ಆದಮೇಲೆ ತುಪ್ಪದ ಆರತಿಯನ್ನು ರಾಯರಿಗೆ ಮಾಡಿ, ಇಚ್ಛೆ ನಿಮ್ಮ ಹತ್ರ ಇರೋ ಬೇಡಿಕೆಯನ್ನೆಲ್ಲ ರಾಯರ ಮುಂದೆ ಇಟ್ಟು, ಆದಷ್ಟು ಅವತ್ತು ವಯಸ್ಸಾದವ್ರಿಗೆ ಸಹಾಯ ಮಾಡಿ. ಚಿಕ್ಕ ಮಕ್ಕಳಿಗೆ ಸ್ವೀಟನ್ನು ಕೊಡಿ. ಕಲ್ಸಕ್ಕರೆ ಆಗಲಿ, ಏನಾದರೂ ಚಾಕ್ಲೇಟು, ಸ್ವೀಟ್ ಯಾವ ಥರದ್ದು ಇರುತ್ತೋ ನಿಮ್ಮ ಹತ್ರ ಅದು ಕೊಡಿ. ಆಮೇಲೆ ರಾಯರಿಗೆ ಹಸುಗಳಂದರೆ ತುಂಬ ಇಷ್ಟ. ಆ ಹಸುಗಳಿಗೆ ಏನಾದರೂ ಕೊಡಿ, ತರಕಾರಿ, ಹಣ್ಣು ಏನು ಸಿಗುತ್ತೋ ನಿಮ್ಮ ಕೈಲಾಗುತ್ತೋ ಆ ಥರ ಕೊಡಿ. ಆಮೇಲೆ ವಯಸ್ಸಾದವರಿಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ಥರ ವಯಸ್ಸಾದವರಿಗೆ ದುಡ್ಡೇ ಕೊಡಬೇಕು ಅಂತೇನಿಲ್ಲ, ನಿಮ್ಗೆ ಏನಾಗುತ್ತೋ ಕೈಲಾದ ಸಹಾಯ ಮಾಡಿ. ಆಮೇಲೆ ಬಡವರು ಇರ್ತಾರಲ್ಲ, ಅವರಿಗೆ ನಿಮ್ಗೇನು ಕೈಲಾಗುತ್ತೋ ಅದನ್ನು ದಾನ ಮಾಡಿ. ದಾನ ಧರ್ಮ, ವಯಸ್ಸಾದವರಿಗೆ ಸಹಾಯ ಮಾಡೋದು, ಚಿಕ್ಕ ಮಕ್ಕಳಿಗೆ ಏನಾದ್ರು ಸ್ವೀಟ್ ಹಂಚೋದು, ಹಸುಗಳಿಗೆ ಏನಾದರೂ ಕೊಡೋದು ನಿಮ್ಮ ಕೈಲಾದಷ್ಟು, ಈ ಥರ ಮಾಡಿದರೆ ರಾಯರ ಕೃಪೆಗೆ ಬೇಗ ಪಾತ್ರರಾಗ್ತೀರ. ಈ ಥರ ಮಾಡಿ ರಾಯರ ಮಠಕ್ಕೆ ಹೋಗಿ. ರಾತ್ರಿ ಅಲ್ಲಿ ರಾಯರ ಮಠದಲ್ಲಿ ಸೇವೆ ಇರುತ್ತೆ. ಮಂತ್ರಾಲಯದಂತೂ ತುಂಬ ಸೇವೆಗಳು ಇರುತ್ತೆ. ಅಲ್ಲಿ ರಥೋತ್ಸವ ಇರುತ್ತೆ. ಎಲ್ಲ ರಾಯರ ಮಠದಲ್ಲೂ ರಥೋತ್ಸವ ಇರುತ್ತೆ, ತುಂಬ ಸೇವೆಗಳು ಇರುತ್ತೆ. ನೀವು ಆ ಥರ ಸೇವೆ ಏನಾದರೂ ಮಾಡಬೇಕು ಅಂದರೆ ಅಲ್ಲಿ ಮಠದಲ್ಲಿ ಕೇಳಿ. ಇಲ್ಲ ಅನ್ನ ದಾಸೋಹ ಇದ್ದರೆ ಅನ್ನ ಬಡಿಸೋದು, ಇಲ್ಲ ಎಲೆ ಎತ್ತೋದು, ಆ ಥರ ಏನಾದರೂ ಇರುತ್ತೆ. ಇಲ್ಲಾಂದರೆ ಏನಾದರೂ ಅಕ್ಕಿ ಸೇವೆ ಇದ್ದರೆ ಅಕ್ಕಿ ಸೇವೆ ಮಾಡಿ. ಅಲ್ಲಿ ಏನಾದರೂ ಸೇವೆಗಳು ಮಾಡೋ ಅಂಥವ್ರು ಅಂತ ಇರುತ್ತೆ ಮಠದಲ್ಲಿ, ಕೇಳಿಬಿಟ್ಟು ಆ ಥರ ನಿಮಗೆ ಟೈಮ್ ಇದ್ದರೆ ನಾಳೆ
ಅವು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೇವೆ ಮಾಡಿ, ಇಲ್ಲ ಸಂಗೀತ ಕಾರ್ಯಕ್ರಮ, ಇಲ್ಲ ರಾಯರಿಗೆ ಒಟ್ಟು ಸೇವೆ ನೀವು ಏನಾದರೂ ಮಾಡಿ, ಸಂಗೀತ, ನೃತ್ಯ ಆ ಥರ ಏನಾದ್ರು ಸೇವೆಗಳು ಇರುತ್ತೆ. ಆ ಥರ ಸೇವೆಗಳನ್ನು ನೀವು ಕೇಳಿಬಿಟ್ಟು ಮಠದಲ್ಲಿ ಆ ದಿನ ಸೇವೆಯನ್ನು ರಾಯರಿಗೆ ಮಾಡಿ. ಇಷ್ಟು ಮಾಡಿದ್ರಿ ಅಂದರೆ ಪ್ರೇಕ್ಷಕರೇ, ನೀವು ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದು ರಾಯರು ನಿಜವಾಗ್ಲೂ ಖಂಡಿತವಾಗಿಯೂ ನೆರವೇರಿಸ್ತಾರೆ. ಈ ಥರ ಪ್ರೀತಿಯಿಂದ ಭಕ್ತಿಯಿಂದ ಮನಸ್ಸನ್ನು ರಾಯರಿಗೆ ಸಮರ್ಪಣಾ ಭಾವದಿಂದ ಈ ಸೇವೆ ಮಾಡಿ. ಯಾವುದೇ ಸೇವೆ ಆಗಲಿ, ತೆಂಗಿನಕಾಯಿ ಸೇವೆ ಆಗಲಿ, ತುಪ್ಪದ ದೀಪದ ಸೇವೆ ಆಗಲಿ, ಕೊಬ್ಬರಿ ಎಣ್ಣೆ ದೀಪದ ಸೇವೆ ಆಗಲಿ, ಕಾಯಿ ಸಂಕಲ್ಪ ಆಗಲಿ, ನೀವು ಬೆಲ್ಲದ ಆರತಿ ಆಗಲಿ, ಸೇವೆ ಅಂತ ಮಾಡಿ ನೀವು. ರಾಯರು ನಿಮಗೆ ಖಂಡಿತವಾಗಿಯೂ ಒಲಿತಾರೆ, ಖಂಡಿತವಾಗಿಯೂ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ರಾಯರ ವರ್ಧಂತಿ ದಿನ ತಪ್ಪದೆ ಎಲ್ಲರೂ ಮಠಕ್ಕೆ ಹೋಗಿ ಬನ್ನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.